ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹ್ಯಾಪಿಯಾಗಿ ಹೆಲ್ದಿಯಾಗಿ ಇದ್ದೀರಾ ಅಂತ ಅಂದ್ಕೋತೀನಿ. ಇನ್ನು ಹಬ್ಬಗಳ ಹತ್ರ ಬರ್ತಾ ಇದೆ. ಎಲ್ಲರ ಮನೆಯಲ್ಲೂ ಕ್ಲೀನಿಂಗ್ ಆಲ್ಮೋಸ್ಟ್ ಎಲ್ಲ ಮುಗ್ದಿರುತ್ತೆ ಅನಿಸುತ್ತೆ. ಶಾಪಿಂಗ್ ಶುರು ಮಾಡ್ಕೊಂಡಿರ್ತೀರ. ಚಿಕ್ಕಪೇಟೆ ಸೈಡು ಆ್ಯಕ್ಚುಲಿ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ಅವ್ರ ಮನೆಯಲ್ಲಿ ಕೂರಿಸ್ತಾರೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನಾನು ಅವಳನ್ನ ಕೇಳ್ತಾ ಇದ್ದೆ, ಹೇಗಿದೆ ಶಾಪಿಂಗು? ಆ ಫುಟ್ಪಾತ್ ತೆರವು ಮಾಡಿಸಿದ್ರಲ್ವ, ಸೊ ಅಷ್ಟೊಂದು ಜನ ಇರಲ್ಲ, ಹೇಗೆ ಪರವಾಗಿಲ್ವಾ ಅಂತ ಕೇಳಿದ್ದಕ್ಕೆ ಚಿಕ್ಕಪೇಟೆಲ್ಲಂತೂ ಕಾಲಿಡೋಕ್ಕೆ ಆಗಲ್ಲ, ಯಾಕಂದರೆ ಅಷ್ಟೊಂದು ರಶ್ ಇರುತ್ತೆ. ಜನರಂತೂ ಒಂದು ಅಂಗಡಿ ಮುಂದೆನೂ ಖಾಲಿ ಇಲ್ಲ ಅಂತ ಅನ್ನಂಗಿಲ್ಲ, ಅಷ್ಟು ರಶ್ಶು ಅಂತ ಅನಿಸುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟೊಂದು ಸ್ಪೆಷಲ್ಲಾಗಿ ಜನ ತುಂಬ್ಕೊತಾರೇನೋ ಎಲ್ಲ ತೊಗೊಳಕ್ಕೆ. ನಿಮ್ಮದೆಲ್ಲ ಶಾಪಿಂಗ್ ಆಯಿತಾ? ಇನ್ನು ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ ಬಂದು ರವೆ ಇಡ್ಲಿ ಮತ್ತು ಇದು ತರಕಾರಿ ಸಾಗು ಥರ ಮಾಡಿದರು. ಅದಕ್ಕೆ ತೊಗೊಂಡಿರೋ ತರಕಾರಿ ಬಂದುಬಿಟ್ಟು ಕ್ಯಾರೆಟು, ಬೀನ್ಸು, ನೂಕೋಲು, ಆಲೂಗಡ್ಡೆ, ಈರುಳ್ಳಿ ಇಷ್ಟು ತೊಗೊಂಡಿದ್ದೆ. ಬಟಾಣಿ ಆ್ಯಡ್ ಮಾಡ್ಕೋಬೋದು. ಮಸಾಲೆ ರುಬ್ಕೋಬೇಕು. ಅದಕ್ಕೆ ಪುದೀನ, ಕೊತ್ತಂಬರಿ ಒಂದೊಂದು ಹಿಡಿಯಷ್ಟು, ಆಮೇಲೆ ಬೆಳ್ಳುಳ್ಳಿ, ತೆಂಗಿನಕಾಯಿ, ಶುಂಠಿ, ಆಮೇಲೆ ಈರುಳ್ಳಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ. ಇದು ಏನು ಹಸಿಮೆಣ್ಸಿನ್ಕಾಯಿ ಅಂತ ಗೊತ್ತಿಲ್ಲ, ಇಷ್ಟು ಹಾಕಿದ್ರೆ ತುಂಬ ಖಾರ ಇತ್ತು. ಒಂದೊಂದು ಮೆಣ್ಸಿನ್ಕಾಯಿ ಒಂದೊಂದು ಹೆಸರೇ ಇರುತ್ತೆ, ಇದಕ್ಕೂ ಏನೋ ಹೆಸರಿರುತ್ತೆ, ಆದರೆ ತುಂಬ ಖಾರ ಇರುತ್ತೆ. ಗೊತ್ತಿರೋರಿಗೆ, ಮೆಣ್ಸಿನ್ಕಾಯಿ ತಿಂದಿರೋರಿಗೆ ಗೊತ್ತಿರುತ್ತೆ. ಇನ್ನು ಕಡಲೆಪಪ್ಪು, ಸೋಂಪು ಮತ್ತು ಗೋಡಂಬಿ ಇಷ್ಟು ಹಾಕಿ ರುಬ್ಕೋಬೇಕು. ಮತ್ತು ಈ ಕಡೆ ರವೆ ಇಡ್ಲಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಇದು ಬಂದ್ಬಿಟ್ಟು ಹೋಮ್ ಮೇಡ್ ಅಲ್ಲ, ರೆಡಿ ಮಿಕ್ಸು. ತುಂಬ ಬ್ರ್ಯಾಂಡ್ಗಳಲ್ಲಿ ಸಿಗುತ್ತೆ, ನಾವು MTRದು ತೊಗೊಂಡಿದ್ದೀವಿ. ಈ ರೆಡಿ ಮಿಕ್ಸ್ಗೆ ಮೊಸರು, ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು 1/2 ಅವರ್ ಇಲ್ಲ 1 ಅವರ್, 1/2 ಅವರ್ ಸಾಕು ಅಂತ ಅನ್ಕೋತೀನಿ. ಮಿಕ್ಸ್ ಮಾಡಿ 1/2 ಅವರ್ ರೆಸ್ಟ್ ಕೊಟ್ಟರೆ ರೆಡಿ ಆಗುತ್ತೆ. ನಿಮಗೆ ಸಾಫ್ಟಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಇದು ಕುಕ್ಕರಲ್ಲಿ ಹಾಕಿಟ್ಬಿಟ್ಟು ಈ ಕಡೆ ಸಾಗು ಮಾಡೋಕ್ಕೆ ಬಂದ್ವಿ. ಮೊದಲನೇದಾಗಿ ಎಣ್ಣೆಗೆ ಚಕ್ಕೆ, ಲವಂಗ, ಅನಾನಸುವ, ಏಲಕ್ಕಿ ಇಷ್ಟು ಹಾಕ್ಬಿಟ್ಟು ಅದು ಸ್ವಲ್ಪ ಚಟ್ಪಟ್ ಅಂದಮೇಲೆ ಈರುಳ್ಳಿ ಆದಮೇಲೆ 1 ಹಿಡಿಯಷ್ಟು ಪುದೀನ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಅದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಾದಮೇಲೆ ನಾವು ಆಗಲೇ ನಾನು ತೋರಿಸಿದ್ನಲ್ವ ತರಕಾರಿ, ಅದನ್ನು ಹಾಕ್ಕೋಬೇಕು. ಇದರಲ್ಲಿ ಬಟಾಣಿ ಒಂದು ಮಿಸ್ಸು, ಬೇಕಂದರೆ ಕಡಲೆಕಾಳು ಕೂಡ ನೀವು ನೆನೆಸಿಟ್ಬಿಟ್ಟು ನೈಟು ನೆನೆ ಹಾಕ್ಬಿಟ್ಟು ಬೇಕಂದರೆ ಬೆಳಗ್ಗೆ ಬಂದುಬಿಟ್ಟು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಅದು ಆಪ್ಷನಲ್ಲು, ಅದು ಇನ್ನೂ ಟೇಸ್ಟಾಗಿರುತ್ತೆ, ಹಾಕ್ಕೊಳ್ಳಿ ಬೇಕಿದ್ದರೆ. ನಾವು ತೋರಿಸ್ತಾ ಇರೋ ತರಕಾರಿ ಇಷ್ಟು ಮಾತ್ರ. ಹೂಕೋಸು ಹಾಕಿದ್ರೂ ಚೆನ್ನಾಗಿರುತ್ತೆ, ಮತ್ತು ಪಡವಲಕಾಯಿ ಅದು ಹಾಕಿದ್ರೂ ಚೆನ್ನಾಗಿರುತ್ತೆ, ಯಾಕಂದರೆ ಸಾಗು ಅಲ್ವಾ, ಅದು ಸ್ವಲ್ಪ ಜ್ಯೂಸಿಯಾಗಿ ಇರುತ್ತೆ ಪಡವಲಕಾಯಿ, ಇದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ತರಕಾರಿ ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು, ಒಂದು ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಹೋಗೋವರೆಗೂ. ಅದಾದಮೇಲೆ ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಸ್ವಲ್ಪ ಅರಿಶಿನ, ಆಮೇಲೆ 2 ಸ್ಪೂನಷ್ಟು ಧನಿಯಾ ಪುಡಿ. ನಾನು 1 ಸ್ಪೂನ್ ಹಾಕಿ ಇನ್ನೊಂದು ಸ್ಪೂನ್ ಹಾಕೋಷ್ಟೊತ್ತು ಕಟ್ ಮಾಡಿಬಿಟ್ಟೆ, 2 ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಈ ಸ್ಟೇಜಲ್ಲಿ ಬಂದುಬಿಟ್ಟು ಟೊಮೆಟೊ ಹಾಕಬೇಕು. 1 ಟೊಮೆಟೊ ಹಾಕಿದ್ದೀವಿ. ಇವಾಗ ಏನಕ್ಕೆ ಹಾಕ್ತಾಯಿರೋ ಅಂದರೆ, ಫಸ್ಟೇ ಹಾಕಿದ್ರೆ ಫುಲ್ಲು ಅದು ನೀರಾಗಿ ಫುಲ್ ಮೆತ್ತಗೆ ಆಗ್ಬಿಡುತ್ತೆ. ಇದು ಹಾಕಿದ್ರೆ ಸ್ವಲ್ಪ ಬಾಯಿ ಸಿಗುತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡಾದಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಜಾರಲ್ಲೇ ನೀರು ಹಾಕ್ಕೊಂಡು, ಎಷ್ಟು ಬೇಕೋ ನೀರು ಹಾಕಿ 2 ವಿಷಲ್ ಬರ್ಸಿದ್ರೆ ನಿಮಗೆ ಗ್ರೇವಿ ರೆಡಿ ಆಗುತ್ತೆ. ಈ ಕಡೆ ಇಡ್ಲಿನೂ ರೆಡಿ ಆಯಿತು, ಸಾಫ್ಟಾಗಿ ಬಿಸಿ. ಅದು ಈಗಂತೂ ಕ್ಲೈಮೇಟು ಹಿಂಗಿದೆ ಅಂದರೆ ನೀರು ಕೂಡ ಬಿಸಿ ಮಾಡ್ಕೊಂಡು ಕುಡಿಯೋ ಥರ, ಯಾಕಂದರೆ ಸ್ವಲ್ಪ ಬೆಚ್ಚಗೆ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಆ ಥರ ಇರುತ್ತೆ ಕ್ಲೈಮೇಟು. ಒಂದೊಂದು ಸತಿ ಸೆಕೆ ಜಾಸ್ತಿ, ಇದ್ದಕ್ಕಿದ್ದಂಗೆ ಚಳಿ ಆಗ್ತಾ ಇರುತ್ತೆ. ಈ ಥರ ಕ್ಲೈಮೇಟಲ್ಲಿ ಈ ಥರ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ. ಈ ಕಡೆ ಸಾಗುನು 2 ವಿಷಲ್ ಬಿಟ್ಟು ಅದು ತಣ್ಣಗೂ ಆಯಿತು. ಓಪನ್ ಮಾಡಿ ನೋಡೋಕ್ಕೆ ಸೂಪರಾಗಿ ರೆಡಿಯಾಗಿತ್ತು. ಈ ಥರ ಸ್ವಲ್ಪ ನೀರು ಥರ ಇದ್ರೇ ಇಡ್ಲಿಗೆ ಚೆನ್ನಾಗಿರುತ್ತೆ, ಯಾಕಂದರೆ ಗಟ್ಟಿ ಚಟ್ನಿ ಥರ ಇದ್ದರೆ ಚೆನ್ನಾಗಿರಲ್ಲ. ಈ ಥರ ನೀರು ಥರ ಇದ್ದರೆ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಇನ್ನು ಹಾಗೆ ಮಧ್ಯಾಹ್ನ ಆಯಿತು, ಸ್ವಲ್ಪ ಬಟ್ಟೆ ಇತ್ತು,
ಇತ್ತು ಒಗ್ದಿರೋದು. ನಮ್ಮಕ್ಕ ವಾಶ್ ಮಾಡಿ ಇಟ್ಟಿದ್ರು, ಅದನ್ನು ಒಣಗಾಕ್ತಾ ಇದ್ದೀನಿ. ನಮ್ಮ ಅಕ್ಕ ಮಗ ನಾನು ಏನೇ ಕೆಲಸ ಮಾಡಲಿ ಅದನ್ನು ಹೆಲ್ಪ್ ಮಾಡೋಕ್ಕೆ ಬರ್ತಾನೆ. ಅದೇ ಹೆಲ್ಪ್ ಮಾಡೋದಕ್ಕಿಂತ ನನಗೆ ಕೆಲಸ ಕೊಡೋದೇ ಜಾಸ್ತಿ. ಯಾಕಂದರೆ 5 ನಿಮಿಷದ ಕೆಲಸನ 1 ಅವರ್ ಹೆಂಗೆ ಮಾಡ್ಕೊಳೋದು ಅಂತ ಈ ಚಿಕ್ಕ ಮಕ್ಕಳಿಂದ ಕಲಿಬೇಕು. ಏನಂದರೆ ನಾವು ಏನೋ ಒಂದು ಬೇಗ ಬೇಗ ಮಾಡಿ ಕುತ್ಕೊಳ್ಳೋಣ ಅಂತ ಒಂದು ಪ್ಲ್ಯಾನಲ್ಲಿ ಇರ್ತೀವಿ. ಇವ್ರು ಏನಂದರೆ ಒಂದು ಕೆಲಸನ ಇನ್ನೂ ಡಬಲ್ ಟ್ರಿಬಲ್ ಮಾಡಾಕ್ಬಿಡ್ತಾರೆ. ಅಷ್ಟು ಇದು ಮಾಡ್ತಾನೆ. ಏನೋ ಅವನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತಾನೆ, ನಾನು ಹಂಗೆ ಕೆಲಸ ಮಾಡ್ಕೊತಾ ಇರ್ತೀನಿ. ಹಾಗೆ ಸಂಜೆ ಆಯಿತು, ಟೀ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ. ಈಗಂತೂ ಎಲ್ಲರ ಮನೆಯಲ್ಲೂ ಸಂಜೆ ಆಗ್ತಿದ್ದಂಗೆ ಟೀ ಕಾಫಿ ಇರುತ್ತೆ ಅನಿಸುತ್ತೆ. ಅಂದರೆ ಬೇಸಿಗೆಗಾಲದಲ್ಲಿ ಅಷ್ಟೊಂದು ಜನ ಯಾರೂ ಕುಡಿಯೋಲ್ಲ ಅನಿಸುತ್ತೆ. ಅಂದರೆ ಟೀ ಕಾಫಿಗೆ ಅಡಿಕ್ಟ್ ಆಗಿರೋರು ಏನೇ ಇರಲಿ ಕುಡಿತಾರೆ. ಅಂದರೆ ಒಬ್ಬೊಬ್ಬರು ಮನೆಯಲ್ಲಿ, ನಮ್ಮ ಮನೇಲಿ ಹೇಗಂದರೆ ನಾವು ಸಮ್ಮರಲ್ಲಂತೂ ಟೀ ಕಾಫಿ ಕಡೆನೇ ಹೋಗಲ್ಲ. ನಮ್ಮಮ್ಮ ಕುಡಿತಾರೆ, ಇನ್ನು ನಾವು ಯಾರೂ ಕುಡಿಯಲ್ಲ. ಅಂದರೆ ಆ ಬಿಸಿಗೆ ಇದು ಬಿಸಿನಾ ಅಂತ ನಮ್ಗೆ ಹಂಗೆ ಅನಿಸುತ್ತೆ. ಬೇರೆಯವರೆಲ್ಲ ಕುಡಿತಾರೆ, ನೋಡಿದ್ದೀವಿ. ನನಗೂ ಅಷ್ಟೇ ಟೀ ಕಾಫಿ ನನಗೆ ಇಷ್ಟ ಆಗಲ್ಲ. ಅದು ಈ ನಡುವೆ ನಮ್ಮ ಮನೆಯವರೆಲ್ಲ ಕುಡಿತಾ ಇರೋದು, ಕ್ಲೈಮೇಟ್ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಕುಡಿತೀನಿ ಇಷ್ಟಪಟ್ಟು. ನನಗೂ ಇಷ್ಟ ಇರಲಿಲ್ಲ. ಒಂದು ಕ್ಯಾಂಟೀನಲ್ಲಿ ಕಾಫಿ ಕುಡಿದು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿತ್ತು. ಅವಾಗಿಂದ ನನ್ನ ಕಾಫಿ ಅಂದರೆ ಇಷ್ಟ ಆಗುತ್ತೆ. ಅಂದರೆ ರೆಗ್ಯುಲರಾಗಿ ಕುಡಿಯೋಲ್ಲ ನಾನು, ಯಾವಾಗಾದರೂ ಇಷ್ಟಪಟ್ಟರೆ ಕಾಫಿ ಒಂದು ಕುಡಿತೀನಿ. ಇನ್ನು ಹಬ್ಬದ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ, ಹಬ್ಬ ಬರ್ತಾ ಇದೆ, ಹಬ್ಬದ ಅಡುಗೆ ಸೀರೀಸು ತೋರಿಸ್ತೀನಿ ಅಂತ ಸ್ವಲ್ಪ ಸ್ವಲ್ಪ ತೋರಿಸಿದ್ದೀನಿ. ಇವತ್ತು ಏನಪ್ಪ ಅಂದರೆ ಪೈನಾಪಲ್ ಒಬ್ಬಟ್ಟು ತೋರ್ಸೋಣ ಅಂತ. ನಾರ್ಮಲಾಗಿ ನೀವು ಮಾಡ್ಕೊತಾ ಇರ್ತೀರ, ಬೇಳೆ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ಅಂತ ನಾರ್ಮಲಾಗಿ ಮಾಡ್ಕೊತಾ ಇರ್ತೀರ. ಈ ರೀತಿ ಒಂದು ಸತಿ ಮಾಡ್ಕೊಂಡು ನೋಡಿ, ತುಂಬ ಸಿಂಪಲ್ಲು. ನೀವು ಅಂದ್ಕೊಳೋದ್ಕಿಂತ ತುಂಬ ಸಿಂಪಲ್ಲು. ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಹಸಿಟ್ಟು ಕಲಸೋಕ್ಕೆ 2 ಕಪ್ ಮೈದಾ, 1 ಕಪ್ ರವೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಬ್ಬೊಬ್ಬರು ಹಸಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಬಿಡ್ತಾರೆ, ಇಲ್ಲ ಲೂಸಾಗಿ ಕಲಿಸ್ತಾರೆ. ಅಂದರೆ ಒಂದು ಹದವಾಗಿ ಕಲಿಸಿದ್ರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೋಬೇಕು. ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಡಿ. ಒಂದು 3-4 ಅವರ್ ಬಿಟ್ಟರೆ ಚೆನ್ನಾಗಿರುತ್ತೆ. ಇನ್ನು ಈ ಕಡೆ ಬಂದುಬಿಟ್ಟು ಪೈನಾಪಲ್ನ ನಾನು ಫುಲ್ ತೊಗೊಂಡಿಲ್ಲ, ಅರ್ಧ ತೊಗೊಂಡಿದ್ದೀನಿ. ಪೈನಾಪಲ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹಾಲು ಕೆನೆ ಸಮೇತ ಹಾಕಿ, ಅವಾಗ ಚೆನ್ನಾಗಿ ಬರುತ್ತೆ. 2 ಕಪ್ಪು ಬರಬೇಕು ಪ್ಯೂರಿ, ಅಷ್ಟು ನೀವು ಮಿಕ್ಸಿಗೆ ಹಾಕಿ ಇಟ್ಕೊಳ್ಳಿ. ಮತ್ತು ತೆಂಗಿನಕಾಯಿ ತುರಿನೂ ಅಷ್ಟೇ 2 ಕಪ್ ಬರಬೇಕು, ಆ ಥರ ತೆಂಗಿನಕಾಯಿನ ರುಬ್ಬಿ ಇಟ್ಕೊಳ್ಳಿ. ರುಬ್ಬಬೇಕಾದ್ರೆ 3 ಇಲ್ಲ 4 ಏಲಕ್ಕಿ ಹಾಕ್ಕೊಂಡು ರುಬ್ಬಿ ಇಟ್ಕೊಳ್ಳಿ. ಇನ್ನು ಹಸಿಟ್ಟು ನೋಡಿ ಈ ರೀತಿ ಇರಬೇಕು. ಚೆನ್ನಾಗಿ ಇದು ರೆಡಿಯಾಗಿದೆ. ಇನ್ನು ಹೂರ್ಣ ಮಾಡೋಕ್ಕೆ ಪ್ಯಾನ್ಗೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ರವೆ ಹುರ್ಕೋಬೇಕು. ರವೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಈ ಉಪ್ಪಿಟ್ಟಿಗೆ ಹುರ್ಕೊತೀರ ಗೊತ್ತಾ, ಬ್ರೌನ್ ಕಲರ್ ಆ ಥರ ಆಗೋವರೆಗೂ ಹುರಿಬಾರ್ದು. ಸ್ವಲ್ಪ ಲೈಟಾಗಿ ಬೆಚ್ಚಗಾಗಿ ಒಂಚೂರು ಕಲರ್ ಚೇಂಜ್ ಆಗಬೇಕು ಅಷ್ಟೇ. ಅಷ್ಟಾಗೋವರೆಗೂ ಹುರ್ಕೊಳ್ಳಿ. ನಾನಿಲ್ಲಿ 1.5 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. 2 ಕಪ್ಪು ಪ್ಯೂರಿಗೆ 1.5 ಕಪ್ಪು ರವೆ ತೊಗೊಂಡು ಚೆನ್ನಾಗಿ ನಾನು ಹುರ್ಕೋತಾ ಇದ್ದೀನಿ. ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕು, ಜಾಸ್ತಿ ಚೇಂಜ್ ಆದರೆ ಚೆನ್ನಾಗಿರಲ್ಲ. ಲೈಟಾಗಿ ಹಾಕಬೇಕು, ನೋಡ್ಕೊಳ್ಳಿ. ಈ ಹುರಿದಿರೋ ಮಿಶ್ರಣಕ್ಕೆ ನಾವು ಮಾಡಿಟ್ಕೊಂಡಿದ್ದೀವಲ್ಲ ಪೈನಾಪಲ್ ಪ್ಯೂರಿ, ಅದು 2 ಕಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಈಸಿ. ಮಾಡ್ಕೊಂಡು ನೋಡಿ ನನಗೆ ಹೇಳಿ ಹೇಗಿತ್ತು ಅಂತ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ತೆಂಗಿನಕಾಯಿ ತುರಿ ಎಷ್ಟು ಅಂದರೆ 2 ಕಪ್ಪು ಪ್ಯೂರಿಗೆ 2 ಕಪ್ಪು ತೆಂಗಿನಕಾಯಿ ತುರಿ, 1.5 ಕಪ್ಪು ರವೆಗೆ, ಇದು ಅಳತೆ. ಮತ್ತು ಸಕ್ಕರೆನೂ ಕೂಡ 2 ಕಪ್ ಆ್ಯಡ್ ಮಾಡ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಅದು ಹಲ್ವಾ ಥರ ಆಗುತ್ತೆ ಅಂಥವರೆಗೂ ನೀವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಟೈಮೇನು ಹಿಡಿಯಲ್ಲ. ಬೇಗ ಸಕ್ಕರೆ ಬೇಗ ಕರಗುತ್ತೆ, ಬೇಗ ಅದು ಆಗಿಬಿಡುತ್ತೆ. ಈ ಹಲ್ವಾ ಥರ ಆಗಿರೋದೇ ಅಷ್ಟು ಟೇಸ್ಟಾಗಿತ್ತು. ಇದನ್ನೇ ಬೇಕಾದರೂ ನೈವೇದ್ಯ ಮಾಡಿ ದೇವ್ರಿಗೆ ಇಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇವನ್ನ ಮಲಗಿಸ್ಬಿಟ್ಟು ಬಂದು ನಾವು ಮಾಡ್ತಾಯಿದ್ದಿದ್ದು, ನಾವು ಮಾಡ್ತಾಯಿದ್ದು ಸೌಂಡ್ಗೆ ಎದ್ದು ಬಂದಿದ್ದನ್ನು ನೋಡಿ. ನಾನು ಲೈಟ್
ಲೈಟ್ ಹಿಡಿತೀನಿ ಅಂತ ಹೇಳ್ಬಿಟ್ಟು ಬಂದು ಆ್ಯಕ್ಚುಲಿ ನಾವು ಇದು ಸ್ಟಾರ್ಟ್ ಮಾಡಿದ್ದು ಯಾವಾಗಂದರೆ ಎಷ್ಟು ಅವ್ರನ್ನೆಲ್ಲ ಮಲಗಿಸ್ಬಿಟ್ಟು ಬಂದು 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. 10:30ಗೆಲ್ಲ ಮುಗಿದೋಯ್ತು. ಅಂದರೆ ಹಸಿಟ್ಟು ಬಂದುಬಿಟ್ಟು ನಾನು ಸಾಯಂಕಾಲನೇ ಕಲಸಿ ಇಟ್ಟಿದ್ದೆ, ಅದು ಸ್ವಲ್ಪ ರೆಸ್ಟ್ ಆಗಲಿ ಅಂತ ಹೇಳ್ಬಿಟ್ಟು. ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಚೆನ್ನಾಗಿ ಸಾಫ್ಟ್ ಆಗುತ್ತಲ್ವ. ಇದು ಬಂದ್ಬಿಟ್ಟು ನಿಜವಾಗ್ಲೂ ಒಂದು 2-3 ನಿಮಿಷನೂ ಆಗಿಲ್ಲ, ಅಷ್ಟು ಬೇಗ ಆಯಿತು ಈ ಹೂರಣ ರೆಡಿ ಮಾಡೋಕ್ಕೆ. ನೀವು ಹಬ್ಬದಲ್ಲಿ ಮಾಡ್ಕೊಳ್ಳಿ, ಎಷ್ಟು ಕ್ವಿಕ್ಕಾಗಿ ಆಗುತ್ತೆ ಅಂತ ನೀವೇ ಹೇಳ್ತೀರಾ. ಇನ್ನು ಮಾಡಾದಮೇಲೆ ಅದು ಆರಾದಮೇಲೆ ಈ ಥರ ಉಂಡೆ ಮಾಡಿ ಇಟ್ಕೋಬೇಕು. ಹಸಿಟ್ಟು ಇನ್ನೊಂದು ಸತಿ ಒಂದು 5 ನಿಮಿಷ ಕಲಸಿದ್ರೆ ಆಯಿತು. ಆಲ್ರೆಡಿ ನಾವು ರೆಸ್ಟ್ ಕೊಟ್ಟಿದ್ದೀವಲ್ಲ, ಇನ್ನೊಂದು 5 ನಿಮಿಷ ಕಲಿಸ್ಬಿಟ್ಟು ಅದನ್ನು ಒಬ್ಬಟ್ಟು ಮಾಡೋಕ್ಕೆ ರೆಡಿ ಮಾಡ್ಕೋಬೋದು. ಇನ್ನು ರೊಟ್ಟಿ ಶೀಟ್ ಮೇಲೆ ನಾವು ಇದನ್ನು ಮಾಡ್ತಾಯಿದ್ವಿ. ರೊಟ್ಟಿ ಶೀಟು ಬಂದ್ಬಿಟ್ಟು ಅಮೆಝಾನಲ್ಲಿ ಸಿಗುತ್ತೆ, ಪರ್ಚೇಸ್ ಮಾಡ್ಕೊಳ್ಳಿ. ಅಂದರೆ ಈ ರೊಟ್ಟಿ ಶೀಟ್ ಸಮೇತ ಹೆಂಚು ಮೇಲೆ ಹಾಕಿದ್ರೆ ಏನೂ ಆಗೋಲ್ಲ, ಪ್ಲಾಸ್ಟಿಕ್ಕು ಮೆಲ್ಟ್ ಆಗೋದು ಆ ಥರ ಏನೂ ಆಗೋಲ್ಲ, ಚೆನ್ನಾಗಿದೆ. ಅಮೆಝಾನಲ್ಲಿ ಸಿಗುತ್ತೆ, ಚೆಕ್ ಮಾಡಿ ನೋಡಿ. ಇನ್ನು ಇದನ್ನು ಚೆನ್ನಾಗಿ ನಾವು ಲಟ್ಟಿಸ್ಕೋಬೇಕು. ಒಬ್ಬಟ್ಟು ಶೇಪಲ್ಲಿ ಮಾಡಿಕೊಂಡ್ರೆ ನಮಗೆ ಒಬ್ಬಟ್ಟು ರೆಡಿ ಆಗಿಬಿಡುತ್ತೆ. ತುಂಬ ಚೆನ್ನಾಗಿತ್ತು. ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಂತೆ, ಇದು ಮಾಡಿ 2 ದಿನ ಆಯಿತು, ನಾನು ಇವಾಗ ವಾಯ್ಸ್ ಕೊಡ್ತಾಯಿದ್ದೀನಿ. ಆ ಟೇಸ್ಟ್ ಹಂಗೆ ಇದೆ, ಅಷ್ಟು ಚೆನ್ನಾಗಿತ್ತು. ನಾವು ಹೋಟ್ಲಲ್ಲಿ ತಿಂದಿದ್ದಕ್ಕಿಂತ ಇದು ಇನ್ನೂ ಚೆನ್ನಾಗಿತ್ತು. ಮಾಡಿಕೊಂಡು ನೋಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬೇಗ ಬೇಗ ಅಡುಗೆ ಮಾಡೋ ಥರ ನಾನು ತೋರಿಸ್ತಾ ಇದ್ದೀನಿ, ಯಾಕಂದರೆ ಕ್ವಿಕ್ಕಾಗಿ ಆಗಬೇಕು. ಯಾಕಂದರೆ ನಮಗೂ ಅನುಭವ ಇರುತ್ತೆ, ಯಾಕಂದರೆ ಹಬ್ಬ ಅಂದರೆ ಅಡುಗೆಲೇ ಮುಳುಗೋಗಿ ಇರುತ್ತೆ. ಒಂದು ಆಚೆ ಹೋಗೋಕ್ಕಾಗಲ್ಲ, ಒಂದು ಏನು ಎಂಜಾಯ್ ಮಾಡೋಕ್ಕಾಗಲ್ಲ. ಅಡುಗೆ ಮಾಡಬೇಕು, ಅದಾಗಿದ ತಕ್ಷಣ ಕಿಚನ್ ಕ್ಲೀನ್ ಮಾಡಬೇಕು, ಇದಕ್ಕೆ ಒಂದು ದಿನ ಹೋಗುತ್ತೆ. ಇನ್ನು ಹಬ್ಬ ಎಲ್ಲಿ ಸೆಲೆಬ್ರೇಟ್ ಮಾಡೋದು? ಅದಕ್ಕಾಗಿ ನಾನು ಎಲ್ಲ ಈ ಥರ ಈಸಿ ರೆಸಿಪೀಸ್ ತೋರಿಸ್ತಾ ಇದ್ದೀನಿ. ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಲ್ಲ ಅಂದರೆ ಯಾವುದೂ ಗೊತ್ತಾಗಲ್ಲ, ಒಂದು ಸತಿ ಟ್ರೈ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೂ ನನ್ನ ಚಾನಲಲ್ಲಿ ಬರ್ತಾ ಇರೋದು ಎಲ್ಲ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೋತೀನಿ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೊಂದು ಮೋಟಿವೇಶನ್ ಸಿಗುತ್ತೆ ವಿಡಿಯೋ ಮಾಡೋಕ್ಕೆ. ನೀವು ಲೈಕ್ ಮಾಡಿದ್ರೆ ಏನು, ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಇಷ್ಟ ಆಗುತ್ತೆ ರೆಸಿಪೀಸ್ ತೋರ್ಸೋಕ್ಕೆ. ಇನ್ನು ನಾನು ಆಲ್ರೆಡಿ ಹೇಳಿದ್ದೀನಿ, ಹೇರ್ ಕೇರು, ಸ್ಕಿನ್ ಕೇರು ಇದೆಲ್ಲ ತೋರಿಸ್ಬೇಕು ಅಂತ ಇದ್ದೀನಿ ಅಂತ. ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದ್ರೆ ನನಗೂ ಇನ್ನೂ ಇಷ್ಟ ಆಗುತ್ತೆ ತೋರ್ಸೋಕ್ಕೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಒಬ್ಬಟ್ಟು ರೆಡಿ ಆಯಿತು. ಸೀರಿಯಸ್ಸಾಗಿ ಹೇಳ್ತಿದ್ದೀನಿ, ಒಂದು ಸತಿ ಟ್ರೈ ಮಾಡಿ ನೋಡಿ. ನನ್ನ ಮಾತಿಗೆ ಹೇಳ್ತಾ ಇದ್ದಿಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರತ್ತೆ ಮತ್ತು ಈಸಿ ಕೂಡ. ಒಂದು ಸತಿ ಮಾಡ್ಕೊಂಡು ನೋಡಿ. ಇವತ್ತಿನ ವ್ಲಾಗ್ ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.